ಸುರಕ್ಷಿತವಾಗಿರೋ ಜಾಗ ಅನ್ಕೊಂಡಿರೋ ಜಾಗದಲ್ಲೇ ನಮ್ಮ ಚಲನವಲನಗಳನ್ನ ನಮಗೆ ಗೊತ್ತಿಲ್ಲದ ಹಾಗೆ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಅಪಾಯ ಯಾವಾಗ ಯಾವ ರೀತಿ ಎದುರಾಗುತ್ತೋ ಹೇಳೋಕ್ಕಾಗಲ್ಲ. ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಸರಿ, ಒಂಟಿ ಮನೇಲಿದ್ರೂ ಸರಿ, ಅಪಾಯ ಬಂದಿರಗತ್ತೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಕಥೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂಟಿ ಮನೆಗಳಲ್ಲಿ ಕೊಲೆ, ಒಂಟಿ ಮಹಿಳೆಯ ಕೊಲೆ, ವಯಸ್ಸಾದ ಅಜ್ಜ ಅಜ್ಜಿಯರ ಕೊಲೆ, ಇದನ್ನ ನಾವು ಕೇಳ್ತಾನೆ ಇರ್ತೀವಿ. ಅವರ ರಕ್ಷಣೆಗೆ ಯಾರು ಇಲ್ಲದೆ ಇರೋದನ್ನ ನೋಡಿ ಇಂಥ ಕೃತ್ಯಗಳನ್ನ ಮಾಡ್ತಾರೆ. ಹಾಗಾಗಿ ಸೆಕ್ಯೂರಿಟಿ ರೀಸನ್ ಇಂದ, ಭದ್ರತೆಯ ದೃಷ್ಟಿಯಿಂದ ಜನ ಅಪಾರ್ಟ್ಮೆಂಟ್ಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಈ ಅಪಾರ್ಟ್ಮೆಂಟ್ನ ಜೀವನ ನಾವು ಅನ್ಕೊಂಡಷ್ಟು ಸುರಕ್ಷಿತನ? ಅಪಾರ್ಟ್ಮೆಂಟ್ಗಳಲ್ಲಿ ಅಪರಾಧ ಕೃತ್ಯ ನಡೆಯೋದೇ ಇಲ್ವಾ? ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅಂತಹ ಉದಾಹರಣೆಗಳಲ್ಲಿ ಒಂದು ನಮ್ಮ ಇವತ್ತಿನ ಕ್ರೈಮ್ ಫೈಲ್. ಕ್ಯಾರೆಟ್ ಹೇಗಪ್ಪ? 21 ರೂಪಾಯಿ ಮೇಡಮ್ ಕೆಜಿ. 2 ಕೆಜಿ ತಗೋತೀನಿ, 20 ರೂಪಾಯಿ ಮಾಡ್ಕೊಳಪ್ಪ. ಇಲ್ಲ ಮೇಡಮ್ ಆಗಲ್ಲ. ಕೊಡು, 2 ಕೆಜಿ ತಗೋತೀನಿ. 2 ಅಲ್ಲ 10 ಕೆಜಿ ತಗೊಂಡ್ರೆ 8 ಆಣಿ ಕಮ್ಮಿ ಮಾಡಲ್ಲ ಮೇಡಮ್. ನಾವೇನ್ ಬೆಳೆಯಲ್ಲ, ನಾವು ದುಡ್ಡು ಕೊಡ್ತಾ ಇರೋದು. ಆಯ್ತಾ, ಹಾಕಪ್ಪ 2 ಕೆಜಿ ಹಾಕು. ಚಿಲ್ಲರೆ ಇಲ್ಲ, 45 ರೂಪಾಯಿ ಇದೆಯಪ್ಪ. 3 ರೂಪಾಯಿ ಚೇಂಜ್ ಇಲ್ವಲ್ಲ ಸರ್? ಆಯ್ತು ಬಿಡು, ಹೋಗ್ಲಿ. ಸುಮ್ಮನೆ ಇರಿ ನೀವು. ಕೊಡಪ್ಪ, ಇಲ್ಲಿ 5 ರೂಪಾಯಿ ನಾನು ಕೊಡ್ತೀನಿ ಚೇಂಜ್. 3 ರೂಪಾಯಿಗೆಲ್ಲ ಏನ್ ಹಿಂಗಾಡ್ತಾಳೆ ಅಮ್ಮ? ನೋಡಕ್ ದೊಡ್ಡ ಮನುಷ್ಯ ತರ ಅವ್ರೆ, ಚಿಲ್ಲರೆ ಕಾಸ್ಗೆಲ್ಲ ಹೊಡೆದಾಡ್ತಾಳೆ. ನೋಡಿದ್ಯಾ ಅವ್ನು ಏನೇನೆಲ್ಲ ಮಾತಾಡ್ದ, ಕೇಳಿಸ್ಕೊಂಡ್ಯಾ? ಮಾತಾಡ್ಲಿ ಬಿಡ್ರಿ. ಅಲ್ಲ ರೀ, ನೀವೇ ನೋಡಿದ್ರಲ್ಲ, ಕೆಜಿಗೆ 21 ಅಂತ ಹೇಳ್ದ. 20 ರೂಪಾಯಿ ಮಾಡ್ಕೊ ಅಂತ ಹೇಳಿದ್ರೆ ಮಾಡ್ಕೊಳ್ಳಿಲ್ಲ. ಅವ್ನು ಮಾತ್ರ 1 ರೂಪಾಯಿ ಬಿಟ್ಕೊಡಲ್ಲ. ನಾವ್ಯಾಕೆ 3 ರೂಪಾಯಿ ಬಿಟ್ಕೊಡ್ಬೇಕು? ಆದ್ರೂ ಅವನ ಹತ್ರ ಇಂಥ ಮಾತೆಲ್ಲ ಕೇಳ್ಬೇಕಿತ್ತ ಅಂತ. ಅಯ್ಯೋ, ಹೇಳ್ಕೊಳ್ಳಿ ಬಿಡಿ. ಅವರೆಲ್ಲ ಹಾಗೇನೆ. ನಾವು ದುಡ್ಡು ಕೊಟ್ರೆ ಒಳ್ಳೆಯವರು, ಅವ್ರು ಕೇಳ್ದಷ್ಟು. ಇಲ್ಲದೆ ಇದ್ರೆ ಕೆಟ್ಟವರು. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನಾಳೆಯಿಂದ ಬ್ಯಾಂಕ್ಗೆ 3 ದಿವಸ ರಜಾ ಅಲ್ವಾ? ಇವ ಸಿಕ್ಕಾಪಟ್ಟೆ ರಶ್ ಇತ್ತು. ಕೆಲಸ ಅಂದ್ರೆ ಕೆಲಸ, ಸಾಕಾಗೋಯ್ತು ನನಗೆ. ನಮ್ದು ಅದೇ ಕತೆ ನಮ್ಮ. ವಿಪರೀತ ರಶ್ಶು, ಜೊತೆಗೆ ಆಡಿಟಿಂಗ್ ಬೇರೆ. ಹೋಗೊಂದು ಲೋಟ ಕಾಫಿ ಯಾರ ತಂದ್ಕೊಡಮ್ಮ. ಅನ್ಸೂಯ, ಹೊರಟೆ ಅಮ್ಮ ಬ್ಯಾಂಕ್ಗೆ, ಹೊತ್ತಾಯ್ತು. ಏನ್ ಇಷ್ಟು ಬೇಗ ಹೊರಟ್ಬಿಟ್ರಾ? ನೋಡಮ್ಮ, ಆ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಗುತ್ತೆ. ನಿನ್ಗೇನೋ ಬ್ಯಾಂಕ್ ಹತ್ರ, ಆರಾಮಾಗಿ ನಡ್ಕೊಂಡು ಹೋಗ್ತೀಯ. ಹೊರಡ್ತೀನಮ್ಮ, ಹೊತ್ತಾಯ್ತು. ಆಯ್ತು, ಹೋಗಿ ಬನ್ನಿ. ನಮಸ್ಕಾರ ಸರ್. ಓ ನಮಸ್ಕಾರ. ಡ್ಯೂಟಿ ಹೊರಡ್ರಾ? ಹೂನಪ್ಪ, ಹೊತ್ತಾಯ್ತು. ಕಾರ್ ಏನಾಯ್ತು ಸರ್? ಓ, ಕಾರು ಸರ್ವಿಸಿಗೆ ಕೊಟ್ಟಿದ್ದೀನಪ್ಪ. ಹೌದಾ? ಬರ್ಲಾ? ಸರಿ ಸರ್, ಸರಿ ಸರ್. ಇದರಪ್ಪ ಬ್ಯಾಂಕ್ ಮೇಡಮ್. ಇದಾರೆ ಸರ್. ನೀವು? ನಾನು ಗೊತ್ತು ಬಿಡು. ಅವರು ಒಂದ್ ನಿಮಿಷ ಸರ್, ಅವ್ರ ಹತ್ರ ಕೇಳ್ಬೇಕು ಸರ್. ಮೇಡಮ್, ಯಾಕ್ರಿ ಬಂದ್ರಿ ನೀವು ಇಲ್ಲಿಗೆ? ಯಾರು ನಿಮ್ಮನ್ನ ಬಿಟ್ಟಿದ್ದು? ಸೀದಾ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಬೇಜಾರು ಮಾಡ್ಕೊಂಬೇಡಿ ಮೇಡಮ್. ಆ ಸಹಜ ವಿಚಾರ ಮಾತಾಡೋಣ ಅಂತ ಬಂದೆ. ಆ ಲೇಔಟ್ ಸಂಬಂಧಪಟ್ಟಿದ್ದು. ಆ ವಿಷಯನ ನೆನ್ನೆನೆ ಬ್ಯಾಂಕಲ್ಲಿ ಮಾತಾಡಿದ್ನಲ್ಲ, ಆ ಪೇಪರ್ ಸರಿಗಿಲ್ಲ ಅಂತ ನಿಮ್ ಕೈಗೆ ವಾಪಸ್ ಕೊಟ್ಟ ಅಲ್ಲ? ಅದಕ್ಕೆ ಮೇಡಮ್ ನಿಮ್ ಹುಡ್ಕೊಂಬಂದಿದ್ದು. ಹಿಂದೆ ಲೇಔಟ್ ಮಾಡಿದಾಗ ನಿಮ್ಮ ಬ್ಯಾಂಕಲ್ಲೇ ಸಾಲ ತಗೊಂಡಿದ್ದೆ ಮೇಡಮ್. ಆ ಹಳೆ ಕತೆ ಎಲ್ಲ ಬೇಡ ರೀ. ಕರೆಕ್ಟ್ ಆಗಿರೋ ಪೇಪರ್ನ ತಗೊಂಡ್ ಬನ್ನಿ, ಸಾಲ ತಗೊಂಡು ಹೋಗಿ. ಹೇಳ್ತಾ ಇದ್ರಲ್ಲ ಮೇಡಮ್, ಅವಾಗಲೂ ಇದೇ ಥರ ಪೇಪರ್ ರೆಡಿ ಮಾಡ್ಕೊಟ್ಟಿದ್ದು. ನಿಮ್ಮ ಹಿಂದೆ ಇದ್ರು ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ರು. ನೀವೇ ಯಾಕೋ ಒಂದು ಸೈನ್ ಆಗಕ್ಕೆ ಸ್ಟಾರ್ಟ್ ಆಡಿಸ್ತಾ ಇದ್ದೀರಾ. ಒಂದು ಸೈನ್ ಹಾಕೋಬಿಟ್ರೆ ಆಗೋಯ್ತು ಮೇಡಮ್. ಅದೆಲ್ಲ ಆಗಲ್ಲ ರೀ. ಬ್ಯಾಂಕ್
ಬ್ಯಾಂಕ್ ವಿಷಯ ಮಾತಾಡಕ್ಕೆ ಬ್ಯಾಂಕ್ ಹತ್ರ ಬರ್ಬೇಕು. ಮನೆ ತನಕ ಯಾಕೆ ಬಂದ್ರಿ? ಮೊದಲು ನಡೀರಿಲ್ಲ. ಅಲ್ಲ ಮೇಡಮ್, ಬ್ಯಾಂಕ್ ಎಲ್ಲ ವಿಚಾರ ಮಾತಾಡೋಕ್ಕಾಗಲ್ಲ ಮೇಡಮ್. ಇದು ನಿಮ್ಮ ವ್ಯವಹಾರ ಮೇಡಮ್. ನಮ್ಮಜ್ಜಿ ಏನ್ರಿ ವ್ಯವಹಾರ? ಮೇಡಮ್, ನಿಮ್ಗೆ ಏನಾದ್ರು ಸ್ವಲ್ಪ ಸಮಥಿಂಗ್ ಏನಾದ್ರು ಬೇಕಾದ್ರೆ ಹೇಳಿ ಮೇಡಮ್. ನಾನ್ ಕೆಲಸ ಮಾಡೋದಕ್ಕೆ ಬ್ಯಾಂಕ್ ನನ್ಗೆ ಸಂಬಳ ಕೊಡುತ್ತೆ. ನಿಮ್ಮ ಆಮಿಷದ ಅವಶ್ಯಕತೆ ನನ್ಗಿಲ್ಲ. ಯಾವ ಕಾಲದಲ್ಲಿದ್ದೀರಾ ಮೇಡಮ್? ಸಮಥಿಂಗ್ ಎಲ್ಲ ಇಸ್ಕೊಳ್ಳೋದು ಇವತ್ತು ಕಾಮನ್ ಮೇಡಮ್. ಮುಚ್ಚ್ರಿ ಬಾಯಿ. ಹೇಳ್ರಿ ಮೇಲಿಕ್ಕೆ, ಹೇಳ್ರಿ ಮೇಲಿಕ್ಕೆ. ಲಂಚ ಕೊಡ್ತೀನಿ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಇನ್ನೊಂದ್ಸಲಿ ನಮ್ಮನೆ ಹತ್ರ ಲಂಚ ಅಂತ ಹೇಳ್ಕೊಂಡ್ ಬರ್ಬೇಡಿ. ಏನ್ರಿ ಒಂದ್ ಸೈನ್ ಕೇಳಿದ್ರೆ ತಲೆ ಎಲ್ಲ ಮಾತಾಡ್ತೀರಾ? ಊರು ತುಂಬಾ ಬ್ಯಾಂಕ್ಗಳಿದಾವೆ, ಬನ್ನಿ ಸರ್ ಸಾಲ ತಗೊಳ್ಳಿ ಅಂತ ದಿನ ಮೆಸೇಜ್ ಕಳಿಸ್ತಾರೆ. ಏನೋ ನಮ್ಮ ಹಳೆ ಬ್ಯಾಂಕ್ ಬಂದ್ರೆ ತಲೆ ಎಲ್ಲ ಮಾತಾಡ್ತೀರಾ? ಸುಳ್ಳು ಡಾಕ್ಯುಮೆಂಟ್ಗೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೋ ಅಲ್ಲೇ ಹೋಗಿ ಸಾಲ ತಗೊಳ್ಳಿ. ನಮ್ಮನೆಗ್ ಬಂದು ಲಂಚ ಗಿಂಚ ಅಂತ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ನೀವು ಕಂಬಿ ಹಿಡಿಸ್ಬೇಕಾಗತ್ತೆ. ಏನನ್ನ ಮಾತಾಡ್ತೀರಾ? ನಾನ್ ಕಾಣ್ತಾ ಇರೋ ಪೊಲೀಸ್ ಸ್ಟೇಷನ್ ಏನ್ ಬ್ಯಾಂಕ್ ನಿಮ್ದೇ ತರ ಮಾತಾಡ್ತೀರಾ? ನಮಗೂ ಗೊತ್ತು ಹೆಂಗ್ ಕೆಲಸ ಮಾಡಿಸ್ಬೇಕು ಅಂತ. ಒಂದು ಜಾಗ ಖಾಲಿ ಮಾಡ್ರಿ. ಹೊಡಿ ಮೊದಲು. ಗೆಟ್ ಔಟ್. ನಾನು ಯಾರು ತೋರಿಸ್ತೀನಿ, ಒಂದ್ ಸೈನ್ ಹಾಕು ಅಂದ್ರೆ ತಲೆ ಎಲ್ಲ ಮಾತಾಡ್ತಾಳೆ. ನಾನು ಏನ್ ಅನ್ಕೊಂತಾಳು? ಎಂತದ್ದು ಇಟ್ಕೊಂಡು ನಿನ್ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಸರ್ ಒಂದ್ ನಿಮಿಷ ಸರ್. ನಿಂದ ಬೇರೆ ರೀ ಮಿಸ್ಟರ್, ಇಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಾ? ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ವಾ ನಿಮ್ಗೆ? ಯಾಕೆ ಮೇಡಮ್, ಏನಾಯ್ತು? ಈಗ ತಾನು ನಮ್ಮ ಮನೆಗೆ ಬಂದಿದ್ನಲ್ಲ, ಅವನು ನಿಮ್ಮನ್ನ ಯಾರೀ ಬಿಡಕ್ಕೆ ಹೇಳಿದ್ದು? ಅವರು ನಿಮ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು ಮೇಡಮ್. ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಬಿಟ್ಬಿಡೋದಾ? ಅಲ್ಲ ಮೇಡಮ್, ಅವ್ರು ನಿಮ್ಮ ಹೆಸರು ಹೇಳಿದ್ರು, ಅದಕ್ಕೆ. ನನ್ನ ಹೆಸರು ಹೇಳಿದ ತಕ್ಷಣ ಮನೆಗೆ ಕಳಿಸ್ಬಿಡೋದಾ? ಅದೇನೇನ್ರಿ ನಿಮ್ ಕೆಲಸ? ಹಾಗಲ್ಲ ಮೇಡಮ್, ಅವ್ರು ನಿಮ್ಗೆ ಗೊತ್ತಿರೋರು ಪರಿಚಯ ಇರೋರು ಅಂತ ಕಳಿಸ್ತೇವೆ ಮೇಡಮ್. ಅದನ್ನೇ ನಾನು ಕೇಳ್ತಾ ಇರೋದು. ಕಳ್ಳರು ದರೋಡೆಕೋರರು ನನ್ನ ಹೆಸರು ಹೇಳ್ಕೊಂಡು ಬರ್ತಾರೆ, ಅವ್ರನ್ನೆಲ್ಲ ಹೀಗೆ ಕಳಿಸ್ಬಿಡ್ತೀರಾ? ಯಾರಾದ್ರೂ ನಮ್ಮ ಮನೆಗೆ ಕಳ್ಸ್ಕೊಡಕ್ ಮುಂಚೆ ನನಗೆ ಬಂದು ಇನ್ಫಾರ್ಮ್ ಮಾಡ್ಬೇಕು, ಇಂಥವ್ರು ಬಂದಿದ್ದಾರೆ ಕಳ್ಸ್ಕೊಡ್ಲಾ ಅಂತ. ಗೊತ್ತಾಯ್ತಾ? ಸರಿಯಾಗಿ ಕೆಲಸ ಮಾಡಿ, ಇಲ್ದಿದ್ರೆ ಕೆಲಸ ಕಳ್ಕೊತೀರಾ. ಹೀಗೆ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದ ಅನಸೂಯ ಫೇವರ್ ಕೇಳ್ಕೊಂಡು ಬಂದ ಲೇಔಟ್ ರಾಜಣ್ಣನಿಗೆ ಕ್ಯಾರೆ ಅನ್ನಲ್ಲ, ಯಾವ ಆಮಿಷಕ್ಕೂ ಒಳಗಾಗಲ್ಲ. ತನ್ನ ಕರ್ತವ್ಯದ ಬಗ್ಗೆ ನಿಷ್ಠೆ ಹೊಂದಿದ್ದ ಒಂದಷ್ಟು ಪ್ರಿನ್ಸಿಪಲ್ಗಳನ್ನ ಅಳವಡಿಸಿಕೊಂಡಿದ್ದ ಅನಸೂಯ ತಾವು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೂ ಹಾಗೆ ನಡ್ಕೋತಾ ಇದ್ರು. ಯಾರ ಯಾವ ಮುಲಾಜಿಗೂ ಅವರು ಕೇರ್ ಮಾಡ್ತಾನೆ ಇರಲಿಲ್ಲ. ಬ್ಯಾಂಕ್ನಲ್ಲೂ ಈ ವಿಚಾರಕ್ಕೆ ಸಾಕಷ್ಟು ತಕರಾರು ಆಗ್ತಾ ಇತ್ತು. ಬ್ಯಾಂಕ್ನ ಕಸ್ಟಮರ್ಗಳ ಜೊತೆ ಆಗಾಗ ಮಾತಿನ ಚಕಮಕಿ ನಡೀತಾನೆ ಇತ್ತು. ಮೇಡಮ್, ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು. ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ಸರ್. ಕ್ಯೂಯಲ್ಲಿ ಬರೋಷ್ಟು ಟೈಮ್ ಇಲ್ಲ ಮೇಡಮ್, ಎಲ್ಲ ಹೋಗ್ಬೇಕು, ಅರ್ಜೆಂಟ್ ಇದೆ ಮೇಡಮ್, ಸ್ವಲ್ಪ ದಯವಿಟ್ಟು ಬೇಕು. ನಿಮ್ಗೆ ಅರ್ಜೆಂಟ್ ಇದ್ರೆ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬನ್ನಿ. ನಿಮ್ಮ ಅರ್ಜೆಂಟ್ ಇದೆಲ್ಲ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್. ಅಲ್ಲ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಗಿ ಕ್ಯೂನಲ್ಲಿ ಬನ್ನಿ. ಮೇಡಮ್ ಬೇಡ ಕೊಡಿ ಮೇಡಮ್, ಎಷ್ಟೊತ್ತು ಮಾಡ್ತೀರಾ? ಎಷ್ಟೊತ್ತಿಗೆ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಗೋಬೋದಾಗಿತ್ತು. ಆಗ್ಲಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಮಾತಾಡ್ತಾನೆ ಇದ್ದೀರಾ. ನಾವು ಇಲ್ಲಿ ಕಡಲೆಪುರಿ ಹಂಚಕ್ಕೆ ಕೂತಿಲ್ಲ. ₹1 ಹೆಚ್ಚು ಕಮ್ಮಿ ಆದ್ರೂ ನಮ್ಮ ತಲೆಗೆ ಬರುತ್ತೆ. ಕೆಲಸ ಮಾಡ್ತಾ ಇಲ್ವಾ ನಾವು? ಸುಮ್ಮನೆ ಆಗ್ಲಿಂದ ಮಾತಾಡ್ತಾನೆ ಇದ್ದೀರಾ. ನೋಡಿ ಮೇಡಮ್, ಬೇಗ ಕೊಡಿ. ಈಗ ಚೀಟಿ ಕೊಟ್ಟ ತಕ್ಷಣ ದುಡ್ಡು ಕೊಡೋಕ್ಕಾಗೋದಿಲ್ಲ, ಎಂಟ್ರಿ ಮಾಡಬೇಕು. ನಿಮ್ಮ ಅರ್ಜೆಂಟ್ಗೆಲ್ಲ ನಾವು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಆಯ್ತಾಯ್ತು ಕೊಡ್ರಿ, ನಮ್ಮ ದುಡ್ಡು ತೊಗೊಳಕ್ಕೆ ಏಮಾದ್ರೆ ಇಷ್ಟೊಂದು ಮಾತು ಕೇಳಬೇಕು. ಯಾಕೆ ತಂದು ಕುಡಿಸ್ಬಿಟ್ರಿ ಈ ಅಮ್ಮನ? ಅನ್ಸಿಗೆ ಊಟಕ್ಕೆ ಬಂದ್ರಾ? ಹೌದು. ನಿಮ್ಮ ಯಜಮಾನ್ರು? ಅವ್ರಿಗೆ ಬ್ಯಾಂಕ್ ದೂರ ಇದೆ ಅವ್ರದ್ದು, ಹಾಗಾಗಿ ಅವ್ರು ಬರಕ್ ಆಗಲ್ಲ, ಟೈಮ್ ಆಗಲ್ಲ ಅಲ್ವಾ. ಬೆಳಿಗ್ಗೆ ಡಬ್ಬಿ ತಗೊಂಡು ಹೊರಟೋಗ್ತಾರೆ. ನನಗ್ ಹತ್ರ ಇದೆಯಲ್ಲ, ಹಾಗಾಗಿ ನಾನು ಬರ್ತೀನಿ. ಓಕೆ. ಈ ಊರಲ್ಲಿ ಆಫೀಸ್ ಹತ್ರ ಮನೆ ಇದ್ದು ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋದು ಅಂದ್ರೆ ಒಂದ್ ರೀತಿ ಲಕ್ಕಿನೇ ಬೇಡಿ. ಕರೆಕ್ಟ್ ಆಗಿ ಹೇಳಿದೆ. ಏನು ಮಗುನ್ ಕರ್ಕೊಂಡ್ ಬರಕ್ ಹೊರಟ? ಹೌದು ಅನ್ಸಿಗೆ. ಓಕೆ ಓಕೆ, ಹೋಗಿ. ಓಕೆ, ಬಾಯ್. ಆವತ್ತು ಅಕ್ಟೋಬರ್ 7, 2011. ಮಾಮೂಲಿ ಹಾಗೆ ಅನಸೂಯ ಆವತ್ತು ಮಧ್ಯಾಹ್ನ ಮನೆಗೆ ಬರ್ತಾರೆ. ಆದ್ರೆ ಅದಾದ ಮೇಲೆ ಅವರು ಮನೆಯಿಂದ ಹೊರಗೆ ಬರೋದೇ ಇಲ್ಲ. ಆ ದಾರುಣ ಘಟನೆ ಆವತ್ತು ನಡೆದೇ ಹೋಗುತ್ತೆ.
ಸಾಮಾನ್ಯವಾಗಿ ಕೊಲೆಗಾರ ತಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ದಿನಚರಿನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅನ್ನೋದ್ರ ಮಾಹಿತಿ ಕೊಲೆಗಾರನಿಗೆ ಗೊತ್ತಿರುತ್ತೆ. ಅನಸೂಯ ಅವ್ರನ್ನ ಕೊಲೆ ಮಾಡಿದ ವ್ಯಕ್ತಿಗೂ ಅವರು ದಿನ ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತಾರೆ ಮತ್ತು ಆ ಸಮಯದಲ್ಲಿ ಮನೆಯಲ್ಲಿ ಯಾರು ಇರಲ್ಲ, ಆಕೆ ಒಂಟಿಯಾಗಿರ್ತಾರೆ ಅನ್ನೋದು ಗೊತ್ತಿತ್ತು. ಅಕ್ಟೋಬರ್ 7, 2011. ಏನ್ರಿ, ಏನ್ ಬೇಕಿತ್ತು? ಇಡಿಯಟ್, ಏನ್ ಹಾಗೆ ನೋಡ್ತಿದ್ಯಾ? ಹೋಗಾಚೆ, ಹೋಗಾಚೆ ಅಂತ ಹೇಳ್ದೆ. ಹೋಗೋ. ಯಾಕೋ ಯಾಕೆ ಮಾತಾಡ್ತಾ ಇದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾವ ಮಾತಾಡ್ತೆ? ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ಗೆ. ಅನು, ಏನಾಯ್ತಮ್ಮ? ಏನಾಯ್ತು? ಅಯ್ಯೋ ಅಯ್ಯೋ, ಏನಾಗೋಯ್ತು ಇವನಿಗೆ? ಏನಾಗೋಯ್ತಪ್ಪ ಇವನಿಗೆ? ಹೀಗೆ ತನ್ನದೇ ಮನೆಯಲ್ಲಿ ಹೆಣವಾಗಿ ಬಿದ್ದು ಬಿಡ್ತಾರೆ ಅನಸೂಯ. ಘಟನೆಯಿಂದ ಶಾಕ್ ಆದ ಅವರ ಗಂಡ ಏನೂ ತೋಚದೆ ಕೂತು ಬಿಡ್ತಾರೆ. ಮಿಸ್ಟರ್ ಅರುಣ್, ಎಸ್ ಸರ್. ಇಮಿಡಿಯೇಟ್ ಆಗಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಏನ್ರಿ ಆಗ್ಬೇಕು ನಿಮಗೆ? ಇವಳು ನನ್ನ ಹೆಂಡತಿ ಸರ್. ಮನೇಲಿ ಯಾರ್ಯಾರಿದ್ರಿ? ನಾನು ಅವಳು ಇಬ್ಬರೇ ಇದ್ದೀವಿ ಸರ್. ಈ ಘಟನೆ ನಡೆದಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರಾದರೂ ಫೋನ್ ಮಾಡಿದ್ರಾ? ಇಲ್ಲ ಸರ್, ನಾನು ದಿನ ಮಾಮೂಲಿ ಕೆಲಸ ಮುಗಿಸಿ ಬರೋ ಹಾಗೆ ಬಂದೆ ಸರ್. ಯಾವಾಗಲೂ ಇವಳು ಮುಂಚೆ ಬಂದಿರೋಳು ಮನೆಗೆ, ಹಾಗಾಗಿ ಬೆಲ್ ಮಾಡಿದೆ, ಬಾಗಿಲು ತೆಗಿಲಿಲ್ಲ. ಅವಳು ಲೇಟ್ ಆಗಿರ್ಬೋದು ಅಥವಾ ಇನ್ನೆಲ್ಲೋ ಹೋಗಿರ್ಬೋದು ಅಂತ ನನ್ನ ಹತ್ರ ಇದ್ದಿದ್ದು ಡೂಪ್ಲಿಕೇಟ್ ಕೀ ತೆಗೆದು ಬಾಗಿಲು ತೆಗೆದು ಬಂದೆ ಸರ್. ಬಂದು ನೋಡಿದ್ರೆ ಸಮಾಧಾನ ಮಾಡ್ಕೊಂಡು ಬಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಬಂದು ತಗೊಳ್ಳಿ. ನಾವು ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕಾಗುತ್ತೆ. ಈ ಕೊಲೆ ವಿಚಾರವಾಗಿ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಆ ಥರ ಏನೂ ಇಲ್ಲ ಸರ್. ಯಾರಿಗಾದ್ರೂ ಇವ್ರ ಮೇಲೆ ದ್ವೇಷ, ಕೊಲೆ ಮಾಡುವಷ್ಟು? ಇಲ್ಲ ಸರ್, ಅಂಥವ್ರು ಯಾರೂ ಇಲ್ಲ. ಕೊಲೆ ನಡೆದ ದಿನ ನಿಮ್ಮ ಮನೇಲಿ ಏನಾದರೂ ಕಳ್ತನ ಆಗಿತ್ತಾ? ಇಲ್ಲ ಸರ್, ಮನೇಲಿ ಇದ್ದ ಕ್ಯಾಶ್ ಎಲ್ಲ ಹಾಗೇ ಇತ್ತು. ನಿಮ್ಮ ಹೆಂಡತಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ವಾ? ಹೌದು ಸರ್, ನಾವಿಬ್ರು ಬ್ಯಾಂಕ್ ಎಂಪ್ಲಾಯೀಸ್. ನಿಮ್ಮ ಹೆಂಡತಿ ಕ್ಯಾರೆಕ್ಟರ್ ಹೇಗಿತ್ತು? ಅಂದರೆ ಸರ್, ಅವ್ರಿಗೆ ಹೊರಗಡೆ ಏನಾದರೂ ಸಂಬಂಧ? ಮಾತಾಡ್ತೀರಾ ನೀವು? ನನ್ನ ಹೆಂಡತಿ ಅಂತವಳು ಅಲ್ಲ, ಅವಳು ಒಳ್ಳೆಯವಳು. ಅವಳಾಯ್ತು, ಅವಳು ಕೆಲಸ ಆಯ್ತು, ಹಾಗಿದ್ಲು ಅವಳು. ಅಂತ ಹೇಸಿಗೆ ಕೆಲಸ ಎಲ್ಲ ಮಾಡೋಳಲ್ಲ. ಈ ಥರ ಎಲ್ಲ ಮಾತಾಡಬೇಡಿ.
ಹರ್ಟ್ ಆಗುತ್ತೆ. ನೋಡಿ ಮಿಸ್ಟರ್, ಒಂದು ಕೊಲೆಗೆ ಕಾರಣ ಗೊತ್ತಾಗದೇ ಇದ್ದಾಗ ನಾವು ಬೇರೆ ಬೇರೆ ಆಂಗಲ್ಗಳಲ್ಲಿ ನೋಡ್ಬೇಕಾಗತ್ತೆ. ಹಾಗೆಲ್ಲ ಆದಾಗ ನಾವು ಈ ರೀತಿ ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಬೇಕಾಗತ್ತೆ. ದಯವಿಟ್ಟು ಎಕ್ಸೈಟ್ ಆಗಿ. ನಿಮ್ಮ ಮನೆಯಲ್ಲಿ ಕಳ್ತನ ಏನೂ ಆಗಿಲ್ಲ ಅಂದಮೇಲೆ ಕೊಲೆಗಾರನಿಗೆ ದುಡ್ಡು ದೋಚೋ ಉದ್ದೇಶ ಏನೂ ಇರಲಿಲ್ಲ. ಹಾಗಿದ್ಮೇಲೆ ಈ ಕೊಲೆ ಉದ್ದೇಶ ಬೇರೆನೇ ಆಗಿರ್ಬೇಕಲ್ವಾ? ಈ ತರ ಕೇಸ್ಗಳಲ್ಲಿ ಕೊಲೆಗಾರನ ಮೋಟಿವ್ ಬೇರೆನೇ ಇರುತ್ತೆ. ಯಾರ ಜೊತೆ ಆದ್ರೂ ಜೋರಾಗಿ ಜಗಳ ಏನಾದರೂ ಆಗಿತ್ತಾ? ಸರ್, ಅವಳು ಸಣ್ಣ ಪುಟ್ಟದಕ್ಕೆಲ್ಲ ರೇಟ್ ಆಗಿದ್ದು ನಿಜ. ಮೊನ್ನೆ ತಾನೇ ಕೇಬಲ್ ಅವನ ಜೊತೆ ಜಗಳ ಆಡಿ. ಮೇಡಮ್ ಓ ಬಂದ್ರಾ? ಎಷ್ಟು ಈ ಸಲ ಕೊಡ್ತೀರಲ್ಲ ಮೇಡಮ್, ಪ್ರತಿ ತಿಂಗಳು ನಿಮಗೆ ಗೊತ್ತಲ್ವಾ? ಹಾ. ಮೇಡಮ್ 190 ರೂಪಾಯಿ ಇದೆ, 60 ರೂಪಾಯಿ ಕಮ್ಮಿ ಇದೆ. ಚೇಂಜ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕೊಡಿ. ಇಲ್ಲ, ನನ್ನ ಹತ್ರ ಚೇಂಜ್ ಇದೆ, ನಾನೇ ಕಮ್ಮಿ ಕೊಟ್ಟಿರೋದು. ಯಾಕೆ ಮೇಡಮ್? ಯಾಕೆಂದ್ರೆ ಹೋದ್ ತಿಂಗಳು ಒಂದು ವಾರ ಕೇಬಲ್ ವರ್ಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ದುಡ್ಡು ಇಟ್ಕೊಂಡಿದೀನಿ. ಹಾಗೆಲ್ಲ ಆಗಲ್ಲ ಮೇಡಮ್, ಪೂರ್ತಿ ಅಮೌಂಟ್ ಕೊಡ್ಬೇಕು. ಅದೆಲ್ಲ ಆಗಲ್ಲ. ಸರ್ವಿಸ್ ಕೊಟ್ರೆ ದುಡ್ಡು ಕೊಡ್ತೀವಿ, ಸರ್ವಿಸ್ ಕೊಟ್ಟಿಲ್ಲ ಅಂತ ದಂಡ ಕಟ್ಟಕ್ಕಾಗತ್ತಾ? ಆ ಟೈಮಲ್ಲಿ ನಿಮ್ಮ ಒಬ್ಬರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ, ಮತ್ತೆ ಎಲ್ಲರೂ ಪೇ ಮಾಡಿದಾರಲ್ವಾ? ಬೇರೆಯವ್ರ ವಿಷಯ ನನಗ್ ಬೇಡ, ನಾನ್ ಕೊಡೋದಿಲ್ಲ ಅಷ್ಟೇ. ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಮೇಡಮ್, ಸ್ಯಾಟಲೈಟ್ ಪ್ರಾಬ್ಲಮ್ ಅದು. ನಿಮ್ ಸ್ಯಾಟಲೈಟ್ ಅವ್ರಿಗೆ 60 ರೂಪಾಯಿ ಹಿಡ್ಕೊಂಡು ಕೊಡಿ. ಹೋಗ್ಲಮ್ಮ, ದುಡ್ಡು ಕೊಟ್ಟು ಕಳಿಸು ಹೋಗ್ಲಿ ಇತ್ಲಾಗೆ. ನಾ ಕೊಡಲ್ಲ ರೀ. ಕೊಡಲ್ಲ, ಬೇಡ ಬೇಡ ಮೇಡಮ್, ಕೇಬಲ್ ಈಗಲೇ ಕಿತ್ತಾಕ್ತೀವಿ. ಕಿತ್ತಾಕೊಳ್ಳಿ, ನಾವು ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ನೀನ್ ಸುಮ್ಮನಿರಮ್ಮ, ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಎಷ್ಟ್ರಿ ಅದು? 60 ರೂಪಾಯಿ ಕೊಡಿ. ಆಯ್ತು ತಗೊಳ್ರಿ, ಹೊರಡ್ರಿ. ಓಕೆ, ಥ್ಯಾಂಕ್ ಯು ಸರ್. ನೀವ್ ಯಾಕ್ರಿ ದುಡ್ಡು ಕೊಡಕ್ ಹೋದ್ರಿ? ಅಯ್ಯೋ ಹೋಗ್ಲಿ ಬಿಡಮ್ಮ, ಅವನು ಕೇಬಲ್ ಕನೆಕ್ಷನ್ನೇ ಕಿತ್ತಾಕ್ತೀನಿ ಇಂದ. ಇಷ್ಟಕ್ಕೂ 60 ರೂಪಾಯಿ ತಾನೆ. ಪ್ರಶ್ನೆ ದುಡ್ಡಿಂದ ಅಲ್ಲ, ಅವನು ಕೇಬಲ್ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ಅವನೇನ್ ಕಿತ್ತಾಕೋದು, ನಾನೇ ಕಿತ್ತಾಕ್ತೀನಿ. ಅಯ್ಯೋ ಸುಮ್ಮನಿರಮ್ಮ, ಸಮಾಧಾನ ಮಾಡ್ಕೊ. ಇಷ್ಟಕ್ಕೆಲ್ಲ ಟೆನ್ಷನ್ ಯಾಕೆ ಮಾಡ್ಕೊತ್ಯಾ? ಸುಮ್ನೆ ಇರಿ, ನಿಮ್ಗೇನು ಗೊತ್ತಾಗಲ್ಲ. ಸಣ್ಣ ಪುಟ್ಟ ಜಗಳ ಅಷ್ಟೇ ಸರ್, ಅದ್ ಬಿಟ್ಟರೆ ನನ್ಗೆ ಗೊತ್ತಿರೋ ಹಾಗೆ ಬೇರೇನೂ ಇಲ್ಲ. ಆಲ್ ರೈಟ್, ನೀವಿನ್ನು ಹೊರಡ್ಬೋದು. ನಾವು ಹೇಳಿ ಕಳಿಸ್ದಾಗ ಬನ್ನಿ. ಆಯ್ತು ಸರ್, ನಮಸ್ಕಾರ. ಹೀಗೆ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದ ಅನಸೂಯ ಅವ್ರನ್ನ ಯಾರು ಯಾವ ಕಾರಣಕ್ಕೆ ಕೊಲೆ ಮಾಡಿರಬಹುದು ಅನ್ನೋದು ಪೊಲೀಸರಿಗೂ ಯಕ್ಷ ಪ್ರಶ್ನೆ ಆಗುತ್ತೆ. ಅನಸೂಯ ಅವರ ಗಂಡನಿಂದ ಸಿಕ್ಕ ಮಾಹಿತಿ ಕೊಲೆಗಾರ ಯಾರು ಅಂತ ಊಹೆ ಮಾಡೋದಕ್ಕೆ ಯಾವ ಸಹಾಯನೂ ಮಾಡೋದಿಲ್ಲ. ಹಾಗಾಗಿ ಈ ಕೊಲೆ ಯಾಕಾಗಿರ್ಬೋದು, ಯಾವ ಉದ್ದೇಶದಿಂದ ಆಗಿರ್ಬೋದು? ಹೀಗೆ ಅನಸೂಯ ನಿಷ್ಠುರ ಕಟ್ಟಿಕೊಂಡ ವ್ಯಕ್ತಿಗಳಲ್ಲಿ ಈ ಕೊಲೆನ ಯಾರು ಮಾಡಿರ್ಬೋದು, ಅಥವಾ ಕೊಲೆಗೆ ಕಾರಣ ಬೇರೆನೇ ಇತ್ತ? ಇಂಥ 10 ಪ್ರಶ್ನೆಗಳೊಂದಿಗೆ ಪೊಲೀಸ್ನವರು ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀರಾ ಇಲ್ಲಿ? 2 ವರ್ಷದಿಂದ ಸರ್. ಇಲ್ಲಿ ಡಿ ಬ್ಲಾಕ್ ಅಲ್ಲಿ ಅನ್ಸೂಯ ಅನ್ನೋರ್ದು ಕೊಲೆ ಆಯ್ತಲ್ಲ, ಅದ್ರ ಬಗ್ಗೆ ಏನಾದರೂ ಗೊತ್ತಾ ನಿಮ್ಗೆ? ಗೊತ್ತು ಸಾಬ್, ಇಲ್ಲೇ ಓಡಾಡ್ಕೊಂಡಿದ್ರಲ್ಲ ಸಾಬ್. ಗೊತ್ತು ಅಂದ್ರೆ ಹಾಗಲ್ರಿ, ಅವ್ರ ಬಗ್ಗೆ ಏನ್ ಗೊತ್ತು? ಅವ್ರ ಮನೆಗೆ ಯಾರ್ಯಾರು ಬರ್ತಾ ಇದ್ರು ಹೋಗ್ತಾ ಇದ್ರು ಅಂತ? ಗೊತ್ತಿಲ್ಲ ಸಾಬ್. ಅವ್ರ ಗಂಡನು ಅವರು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತಿದ್ರು ಸಾಬ್. ಅವ್ರ ಮನೆಗೆ ಜಾಸ್ತಿ ಯಾರು ಬರ್ತಿರ್ಲಿಲ್ಲ ಸಾಬ್. ಕೊಲೆ ನಡೆದ ದಿನ ಅವ್ರ ಮನೆಗೆ ಯಾರಾದ್ರೂ ಬಂದಿದ್ರೇನ್ರಿ? ಎಷ್ಟೊಂದು ಮನೆ ಇದೆ, ಯಾರ್ಯಾರೋ ಬರ್ತಿರ್ತಾರೆ. ಅವತ್ತು ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಸಾಬ್. ಎಲ್ಲಿ ನಿಮ್ಮ ಎಂಟ್ರಿ ಬುಕ್ ಕೊಡಿ. ಅವತ್ತು ಯಾರು ಬಂದಿಲ್ಲ. ಸರಿ, ಈ ಅನ್ಸೂಯ ಅವ್ರಿಗೆ ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾರಾದ್ರೂ ತುಂಬಾ ಕ್ಲೋಸ್ ಆಗಿದ್ರ? ಅವ್ರು ಯಾರ ಜೊತೆ ಜಾಸ್ತಿ ಓಡಾಡ್ತಾ ಇದ್ರು? ಆ ಅಮ್ಮನ್ ಕಂಡ್ರೆ ಯಾರಿಗೂ ಆಗ್ತಿರ್ಲಿಲ್ಲ ಸಾಬ್. ಆ ಅಮ್ಮನ ಜೊತೆ ಯಾರು ಮಾತಾಡ್ತಾರೆ ಹೇಳಿ? ಯಾವಾಗ್ಲೂ ಜಗಳ ಮಾಡ್ಕೊಂಡಿರೋಳು ಸಾಬ್. ಜಗಳ? ಜಗಳ ಅಂದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಆಡೋಳು ಸಾಬ್. ಅದೇ ಈ ಆಟೋ ಡ್ರೈವರ್ಗಳ ಜೊತೆ, ಈ ಸ್ವೀಪರ್ಗಳ ಜೊತೆ ಎಲ್ಲ ಜಗಳ ಆಡೋಳು ಸರ್. ಮೇಡಮ್ 40 ರೂಪಾಯಿ ಆಗಿದೆ ಮೇಡಮ್. 40 ರೂಪಾಯಿ? ನಿಮ್ ಮೀಟರ್ 36 ರೂಪಾಯಿ ತೋರಿಸ್ತಾ ಇದೆಯಲ್ಲ? ಇಲ್ಲ ಮೇಡಮ್, ಇಲ್ಲಿಗೆ ಇಷ್ಟೇ ತಗೊಳ್ಳೋದು ಮೇಡಮ್. ನಾನು ಪ್ರತಿ ವಾರ ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಬರೀ 28-30 ಆಗತ್ತೆ. ನಿಮ್ ಮೀಟ್ರು ಜಾಸ್ತಿ ತೋರಿಸ್ತಾ ಇದೆ, 36 ತೋರಿಸ್ತಾ ಇದೆ. ಹಾಳಾಗಿ ಹೋಗ್ಲಿ ಅಂದ್ರೆ ಇವಾಗ 40 ರೂಪಾಯಿ ಕೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಇಲ್ಲಿಂದ ಯಾರು ವಾಪಸ್ ಗಿರಾಕಿ ಬರಲ್ಲ, ಅದಕ್ಕೆ 40 ರೂಪಾಯಿ ಕೊಡ್ಲೇಬೇಕು ಮೇಡಮ್. ಗಿರಾಕಿ ಸಿಗಲ್ಲ ಅಂತ ವಾಪಸ್ ಹೋಗೋ ದುಡ್ಡು ನಾನೇ ಕೊಡ್ಲಾ? ಇಲ್ಲ ಗಿರಾಕಿಗಳನ್ನ ಹುಡ್ಕೊಡಕ್ಕಾಗತ್ತಾ? ಆಗಲ್ಲ ಮೇಡಮ್, 40 ರೂಪಾಯಿ ಕೊಡ್ಲೇಬೇಕು ಮೇಡಮ್.
ಯಾಕ್ರಿ ಕೊಡ್ಬೇಕು? ನಾ ಆಟೋ ಹತ್ತಕ್ ಮುಂಚೆ ನೀವೇನಾದ್ರೂ ಮಾತಾಡಿದ್ರ ಜಾಸ್ತಿ ಕೊಡ್ಬೇಕು ಅಂತ? ಎಷ್ಟಾಗಿದ್ಯೋ ಅಷ್ಟು ದುಡ್ಡು ತಗೊಳ್ಳಿ, ಇಲ್ಲದ್ರೆ ಅದು ಸಿಗಲ್ಲ. ಎಲ್ಲಿಂದ ಬಂದು ತಗೊಳಕಲ್ಲ ಬೈ ಅಮ್ಮ, 4 ರೂಪಾಯಿ ಜಾಸ್ತಿ ಕೊಡಕ್ಕೆ ಕಳ್ತಾಳೆ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇಟ್ಕೊಂಡು. ಹಾ ಜ್ಞಾಪಕ ಬಂತು ಸಾಬ್, ಹೋದ್ವಾರ ಒಂದು ಯಪ್ಪ ಇವಳನ್ನ ಹುಡ್ಕೊ ಬಂದಿದ್ದ. ಈ ಅಮ್ಮ ಗೊತ್ತು ಅಂತ ಹೇಳ್ದ, ದೊಡ್ಡ ಮನುಷ್ಯನ ತರ ಕಾಣಿಸ್ತಿದ್ನಲ್ಲ, ಅದಕ್ಕೆ ಒಳಗಡೆ ಬಿಟ್ಟೆ. ಆಮೇಲೆ ನೋಡಿದ್ರೆ ಆ ಯಪ್ಪನ್ ಯಾಕೆ ಬಿಟ್ಟೆ ಅಂತ ಹೇಳ್ಬಿಟ್ಟು ಬಂದು ನನ್ನ ಹತ್ರನೇ ಜಗಳ ಮಾಡಿದ್ಲು ಸಾಬ್. ಅವ್ನು ನೋಡಿದ್ರೆ ಆ ಯಮ್ಮನ್ ಬೈಕೊಂಡು ಅವಳನ್ನ ಸುಮ್ಮನೆ ಬಿಡಲ್ಲ ಅಂತೆಲ್ಲ ಹೇಳ್ಕೊಂಡು ಹೋದ ಸಾಬ್. ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸಾಬ್, ಅವನ್ನ ಅದೇ ಮೊದಲನೇ ಸಲ ನಾನು ನೋಡಿ ಸಾಬ್. ಹೇಳಿ ಸರ್, ಏನ್ ವಿಚಾರ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನೀವು? ಸುಮಾರು 1 ವರ್ಷದ ಮೇಲಾಯ್ತು ಸರ್. ನಮ್ಮ ಹಸ್ಬೆಂಡ್ಗೆ ಊರಲ್ಲಿ ಸ್ವಲ್ಪ ಜಮೀನಿತ್ತು, ಅದನ್ನ ಮಾರಿ ಈ ಫ್ಲಾಟ್ ಕೊಂಡ್ಕೊಂಡ್ವಿ. ಕೇಳಿದಷ್ಟು ಉತ್ತರ ಕೊಡ್ರಿ. ಅದೇ ನಿಮ್ ಪಕ್ಕದ ಫ್ಲಾಟ್ ಅಲ್ಲಿ ಅನ್ಸೂಯ ಈಗ ಸ್ವಲ್ಪ ದಿನ ಹಿಂದೆ ಕೊಲೆ ಆಯ್ತಲ್ಲ, ಅವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಾ? ಚೆನ್ನಾಗಿ ಅಂತ ಏನಿಲ್ಲ ಸರ್, ಅವ್ರು ಪಕ್ಕದ ಫ್ಲಾಟ್ ಅಲ್ಲೇ ಇದ್ರಲ್ಲ, ಸೊ ಹಾಗಾಗಿ ನೋಡ್ದಾಗ ನಗೋರು. ಅಲ್ಲದೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರಿಂದ ನನ್ಗೆ ಅಷ್ಟಾಗಿ ಸಿಕ್ತಿರ್ಲಿಲ್ಲ. ಮೊನ್ನೆ ಮಧ್ಯಾಹ್ನ ಅವ್ರು ಊಟಕ್ಕೆ ಬಂದಾಗಷ್ಟೇ ಕಡೆ ಬಾರಿ ನಾನು ಅವ್ರನ್ನ ಮಾತಾಡ್ಸಿದ್ದು ಸರ್. ನೀವು ನೋಡ್ದಾಗೆ ಹೇಗೆ ಆ ಹೆಂಗ್ಸು? ಐ ಮೀನ್ ಅವ್ರ ಸ್ವಭಾವ? ಒಳ್ಳೆಯವರೇ ಸರ್, ಆದ್ರೆ ಸ್ವಲ್ಪ ಸಿಡುಕ್ ಸ್ವಭಾವದವರು. ಈ ಪೇಪರ್ನವರು, ಹಾಲ್ನವರು, ಕೇಬಲ್ನವರು, ಇವರೆಲ್ಲರ ಜೊತೆ ಸಿಡುಕ್ತಿರೋರು. ಮೊನ್ನೆ ಆ ಪ್ಲಂಬರ್ ಜೊತೆ, ಆ ಹುಡುಗನ ಜೊತೆ ಜಗಳ ಆಗಿತ್ತು ಅವ್ರಿಗೆ. ಅವನು ತುಂಬಾ ಬಾಯಿ ಬಂದಾಗೆಲ್ಲ ಬೈಬಿಟ್ಟು ಹೋಗಿದ್ದ ಅವ್ರನ್ನ. ನಲ್ಲಿ ತಿರ್ಸಿ ನೋಡಿ ಮೇಡಮ್. ಬರ್ತಾ ಇದೆ. 250 ರೂಪಾಯಿ ಮೇಡಮ್. 250? ಯಾಕೆ? ಎಲ್ಲ ಹೋಗಿರೋ ನಲ್ಲಿಗಳೆಲ್ಲ ನಮ್ಮ ಮನೆಯವರೇ ತಾನೇ ತಂದು ಹಾಕಿದ್ದು, ನೀವೇನಾದ್ರೂ ಹೊಸದಾಗಿ ತಂದು ಹಾಕಿದ್ರಾ? ಐಟಮ್ ಏನು ಹಾಕಿಲ್ಲ ಮೇಡಮ್, ಲೇಬರ್ ಚಾರ್ಜ್ ಅಷ್ಟೇ. ಲೇಬರ್ ಚಾರ್ಜಾ? ನಿನ್ನೆ ಇಡೀ ದಿವಸ ಕೆಲಸ ಮಾಡಿದ್ದೀರಾ, ಲೇಬರ್ ಚಾರ್ಜ್ ಇಸ್ಕೊಂಡು ಹೋಗಿದ್ದೀರಾ. ಈಗ ಬೆಳಿಗ್ಗೆ ನೋಡಿದ್ರೆ ಮತ್ತೆ ಅದೇ ಪ್ರಾಬ್ಲಮ್ಮು. ಅದನ್ನ ಬಂದು ಸರಿ ಮಾಡಿದ್ರೆ ಮತ್ತೆ ಲೇಬರ್ ಚಾರ್ಜ್ ಕೇಳ್ತಾ ಇದ್ದೀರಲ್ಲ. ಹಂಗಲ್ಲ ಮೇಡಮ್, ನಿಮ್ ಕೆಲ್ಸಕ್ಕೋಸ್ಕರ ಬೇರೆ ಕೆಲಸ ಬಿಟ್ಟು ಬಂದಿದ್ದೀನಿ. ನೆನ್ನೆನೆ ನೀವು ಮಾಡೋ ಕೆಲಸನ ಸರಿಗ್ ಮಾಡಿದ್ರೆ ಇವತ್ತು ನಿಮ್ಮನ್ನ ಮತ್ತೆ ಕರಿತಾನೆ ಇರ್ಲಿಲ್ವಲ್ರಿ? ಹೋಗ್ಲಿ, ಇಡೀ ದಿವಸ ಕೆಲಸ ಮಾಡಿದ್ದೀರಾ? ಏನಿಲ್ಲ, ಒಂದ್ ಅರ್ಧ ಗಂಟೆ ಕಾಲ ಕೆಲಸ ಮಾಡಿದ್ದೀರಾ ಅಷ್ಟೇ. ಅದು ನೀವು ಮಾಡಿರೋ ತಪ್ಪನ್ನ ಸರಿ ಮಾಡಕ್ ಬಂದಿರೋದು, ನಾ ದುಡ್ಡು ಕೊಡಕ್ ಆಗಲ್ಲ ಅದಕ್ಕೆ. ಇಲ್ಲ ಮೇಡಮ್, ದುಡ್ಡು ಕೊಡ್ಲೇಬೇಕು ಮೇಡಮ್. ನಿಮ್ಗೆ ಕನ್ನಡ ಅರ್ಥ ಆಗೋದಿಲ್ವೇನ್ರಿ? ನೀವ್ ಹೇಳೋದು ನಿಮ್ಗೆ ಸರಿ ಅನ್ಸತ್ತೆ ಅಷ್ಟೇ, ದುಡ್ಡು ಕೊಡಕ್ ಆಗೋದಿಲ್ಲ. ಅದೆಲ್ಲ ಗೊತ್ತಿಲ್ಲ ಮೇಡಮ್, ನೀವು ಲೇಬರ್ ಚಾರ್ಜ್ ಕೊಡ್ಲೇಬೇಕು. ಕೊಡಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಮ್ದು ಅಸೋಸಿಯೇಷನ್ ಇದೆ, ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ, ಅದ್ ಯಾವ ಕಂಪ್ಲೇಂಟ್ ಕೊಡ್ತೀರೋ ಕೊಡಿ ಹೋಗಿ. ಹೌದಾ? ಕಂಪ್ಲೇಂಟ್ ನಮಗೂ ಗೊತ್ತು, ಏನ್ ಮಾಡ್ಬೇಕಂತ ಗೊತ್ತು. ಬೇರೆ ಯಾರಾದ್ರೂ ಅವ್ರ ಮನೆಗೆ ಬರೋದು ಹೋಗೋದು? ಸಾಮಾನ್ಯವಾಗಿ ಯಾರು ಬರ್ತಿರ್ಲಿಲ್ಲ ಸರ್, ಯಾಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗೋರಲ್ವಾ. ಬೆಳಿಗ್ಗೆ ಹೋದ್ರೆ ಸಂಜೆ ಬರೋರು. ಬಂದ್ರೆ ಈ ಪೇಪರ್ನವರು, ಹಾಲ್ನವರು, ತರಕಾರಿ ಅವರು ಇವರಷ್ಟೇ ಬರ್ತಿದ್ರು. ಮೊನ್ನೆ ಲೇಬರ್ಟ್ ರಾಜಣ್ಣ ಅಂತ ಒಬ್ರು ಬಂದಿದ್ರು. ಅವ್ರ ಲೇಬರ್ಟ್ ಅಲ್ಲೇ ನಾವು ಸೈಟ್ ತಗೊಂಡಿರೋದು. ಅವ್ರ ಜೊತೆ ಇವ್ರಿಗೆ ತುಂಬಾ ಜೋರಾಗಿ ಜಗಳ ಆಗಿತ್ತು ಸರ್. ರಾಜಣ್ಣ ಹೀಗೆ ಯಾರನ್ನ ವಿಚಾರಿಸಿದ್ರು ಅನಸೂಯ ಅವರ ವರ್ತನೆ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಸಣ್ಣ ಪುಟ್ಟದಕ್ಕೂ ಇರಿಟೇಟ್ ಆಗ್ತಾ ಇದ್ದ ಅನಸೂಯ ಅವರ ಸ್ವಭಾವನೆ ಅವರ ಜೀವಕ್ಕೆ ಮುಳುವಾಯ್ತ. ಆದ್ರೆ ಇಂಥ ಸಣ್ಣ ಪುಟ್ಟ ಜಗಳ ಆಡಿದ 10 ಮಂದಿಲಿ ಅಪರಾಧಿನ ಹುಡುಕೋದಾದ್ರೂ ಹೇಗೆ? ಎಲ್ಲದಕ್ಕೂ ಕೊಂಕ್ ತೆಗೆಯೋ ಸ್ವಭಾವ, ಅದರಿಂದ ಆಗ್ತಿದ್ದ ಸಣ್ಣ ಸಣ್ಣ ಕಿರಿಕಿರಿಗಳು ಒಂದು ಕೊಲೆಗೂ ಕಾರಣ ಆಗಬಹುದಾ? ಈ ಪ್ರಶ್ನೆ ಪೊಲೀಸರನ್ನ ಕಾಡೋದಕ್ಕೆ ಶುರುವಾಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸೆಕ್ಯೂರಿಟಿ ಹಾಗೂ ಪಕ್ಕದ ಮನೆಯಾಕೆ ಕೊಟ್ಟ ಮಾಹಿತಿಯಿಂದ ಪೊಲೀಸರಿಗೆ ಲೇಔಟ್ ರಾಜಣ್ಣನ ಮೇಲಿನ ಅನುಮಾನ ಬಲವಾಗ್ತಾ ಹೋಯಿತು. ಇಲ್ಲೇ ಮನೆ ಹತ್ರ ಇದ್ದೀನಿ, ಅಲ್ಲೇ ಸೈಡ್ ಹತ್ರ ಹೋಗಿದ್ದೆ. ಆಯ್ತಾಯ್ತು, ಮಾಡಿಸ್ಕೊಡ್ತೀನಿ ಬಿಡಿ, ಅದಕ್ಕೇನಂತೆ. ಓಕೆ ಸರಿ, ಆಮೇಲೆ ಫೋನ್ ಮಾಡ್ತೀನಿ. ನೀವೇನ್ರಿ ಲೇಔಟ್ ರಾಜಣ್ಣ ಅಂದ್ರೆ? ಹೌದು ಸರ್, ಏನಿ ಕಡೆ ಮಾಡಿಸ್ಬಿಟ್ಟಿದ್ದೀರಾ? ನಾವೇ ಎಲ್ಲೂ ಬರೋದಿಲ್ಲ, ನಿಮ್ಮಂತವ್ರು ಕರ್ಸ್ಕೊಂಡ್ರೆ ಬರ್ತೀವಿ ಅಷ್ಟೇ. ಹೇಳಿ ಸರ್, ಏನು ವಿಷಯ? ಆ ಅನ್ಸೂಯ ಅನ್ನೋರ್ನ ಯಾಕ್ರೆ ಕೊಲೆ ಮಾಡಿದ್ರಿ? ವಿಷಯನ ಯಾರೋ ಗೊತ್ತಿಲ್ಲ ಸರ್. ಏನು ಸರ್ ಕೊಲೆ? ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಮೊದ್ಲೆಲ್ಲ ಹೀಗೆ ಹೇಳೋದು, ಗೊತ್ತಿಲ್ಲ ಮಾಡಿಲ್ಲ ಅಂತ. ಅದೇ ರೀ, ಆ ಬ್ಯಾಂಕ್ ಎಂಪ್ಲಾಯಿ ಅನ್ಸೂಯ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿ ಬಂದಿದ್ರಂತೆ. ಬ್ಯಾಂಕ್ ಎಂಪ್ಲಾಯಿ ಅನ್ಸರ ಸರ್? ಅಮ್ಮಗೆ ಕೊಲೆ ಆಗೋಯ್ತಾ ಸರ್? ಅಮ್ಮಗೆ ಬಲೆ ದುರಂಕಾರ ಇತ್ತು ಸರ್. ತಲೆ ಎಲ್ಲ ಮಾತಾಡ್ತಾಳೆ ಸರ್, ಯಾವ ತಲೆ ಮಾಡಿತಾಳೆ, ಯಾರೋ ಒಡೆದು ಬಿಸಾಕಿರ್ತಾರೆ. ಆ ಕೆಲಸ ನೀವೇ ಯಾಕೆ ಮಾಡಿರಬಾರ್ದು?
ಏನು ಹೇಳ್ತಾ ಇದ್ದೀರಾ ಸರ್? ಅಮ್ಮನ ನಾವ್ಯಾಕೆ ಸರ್ ಕೊಲೆ ಮಾಡೋಣ? ನಾನೆಲ್ಲ ವಿಚಾರಿಸಿದ್ದೀನಿ. ಆ ಬ್ಯಾಂಕ್ನಲ್ಲಿ ನೀವು ಸಾಲಕ್ಕೆ ಅಂತ ಹೋಗಿದ್ರಂತೆ, ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಅಂತ ಆ ಅಮ್ಮ ಸೈನ್ ಹಾಕಿಲ್ಲ. ನೀವು ಆ ಅಮ್ಮನ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದೀರಾ. ಆ ಅಮ್ಮನ್ ಮುಗಿಸ್ಬಿಟ್ರೆ ನಿಮ್ಮ ಕೆಲಸ ಸಲೀಸಾಗತ್ತೆ ಅಂತ ಆ ಅಮ್ಮನ್ ಕೊಲೆ ಮಾಡ್ಬಿಟ್ಟಿದ್ದೀರಾ. ಏನು ಮಾತು ಅಂತ ಹೇಳ್ತೀರಾ ಸರ್? ಅಮ್ಮನ ಮೇಲೆ ಕೋಪ ಇದ್ದೇನೋ ನಿಜ ಸರ್, ಆದರೆ ಆ ಅಮ್ಮ ಸ್ಟ್ರಿಕ್ಟು ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಟ್ಟೆ ಸರ್. ಈ ಮಧ್ಯ ನಾನು ಊರಿಗೆ ಹೋಗಿ 15 ದಿವಸ ಆಯ್ತು ಸರ್. ನೆನ್ನೆನೇ ಬಂದಿದ್ದು ಊರಿಂದ. ಅಂದ್ರೆ ನೀವು ಈ ಕೊಲೆ ಮಾಡಿಲ್ಲ ಅಂತ? ಚಾಯನೆಗೂ ಇಲ್ಲ ಸರ್. ಗೊತ್ತಾಗತ್ತೆ. ನಾವು ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕಾಗತ್ತೆ. ನಿಮ್ಮ ವಿಚಾರಣೆ ಇನ್ನೂ ಮುಗಿದಿಲ್ಲ. ಸರ್ ಒಂದು ಫೋನ್ ಹಾಕಿ ಸರ್, ನಾನೇ ಸ್ಟೇಷನ್ಗೆ ಬಂದ್ಬಿಡ್ತೀನಿ ಸರ್. ಸರಿ ಸರಿ. ಆದ್ರೆ ಮುಂದೆ ವಿಚಾರಣೆ ನಡೆಸಿದಾಗ ಕೊಲೆ ನಡೆದ ದಿನ ರಾಜಣ್ಣ ಊರಲ್ಲೇ ಇರಲಿಲ್ಲ, ತೀರ್ಕೊಂಡ ಅವರ ತಂದೆ ಅಂತ್ಯ ಸಂಸ್ಕಾರದಲ್ಲಿದ್ರು ಅಂತ ಸಾಕ್ಷಿ ಸಮೇತ ಗೊತ್ತಾಗುತ್ತೆ. ಅನೇಕ ಸುತ್ತುಗಳ ವಿಚಾರಣೆ ನಡೆಸಲಾಗುತ್ತೆ. ಆದ್ರೆ ಎಲ್ಲಾ ಸಾಕ್ಷಿಗಳನ್ನು ನೋಡೋ ಪೊಲೀಸರು ರಾಜಣ್ಣ ಈ ಕೊಲೆ ಮಾಡಿಲ್ಲ, ಅವ್ರಿಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬರಲೇಬೇಕಾಗತ್ತೆ. ಈ ಕೊಲೆನ ರಾಜಣ್ಣನೇ ಮಾಡಿರ್ಬೋದು ಅಂತ ನಂಬಿದ ಪೊಲೀಸರಿಗೆ ಅದು ಸುಳ್ಳಾದಾಗ ಮತ್ತೆ 10 ಪ್ರಶ್ನೆಗಳು ಹುಟ್ಕೊಡುತ್ತೆ. ಹಾಗಾದ್ರೆ ಈ ಕೊಲೆನ ಯಾರು ಮಾಡಿರ್ಬೋದು? ಯಾವ ಕಾರಣಕ್ಕೆ ಮಾಡಿರ್ಬೋದು? ಅನಸೂಯ ಅವ್ರನ್ನ ಕೊಲೆ ಮಾಡುವಷ್ಟು ದ್ವೇಷ ಯಾರಿಗಿತ್ತು ಅನ್ನೋ ಗೊಂದಲ ಪೊಲೀಸರನ್ನು ಕಾಡುತ್ತೆ. ಸರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ, ಏನಾದರೂ ವಿಷಯ ಗೊತ್ತಾಯ್ತಾ ಸರ್? ಅದನ್ನ ಹೇಳೋದಕ್ಕೆ ನಿಮ್ಮನ್ನು ಕರೆಸಿದ್ದು. ನೋಡಿ, ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಮತ್ತೆ ನಾನು ವಿಚಾರಿಸಿದ ಪ್ರಕಾರ ಎಲ್ಲರೂ ನಿಮ್ಮ ಹೆಂಡತಿ ಸ್ವಭಾವದ ಬಗ್ಗೆನೇ ಮಾತಾಡ್ತಾರೆ. ಅವ್ರದ್ದು ಸ್ವಲ್ಪ ಸಿಡುಕಿನ ಸ್ವಭಾವನ? ಹೌದು ಸರ್, ಅವಳು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬಾ ಕೂಗಾಡೋಳು, ರೇಗಾಡೋಳು ನಿಜ. ಆದರೆ ಅವಳು ಕೆಟ್ಟವಳಲ್ಲ ಸರ್, ಒಳ್ಳೆಯವಳು. ತುಂಬ ಸ್ಟ್ರಿಕ್ಟ್ ಆಗಿದ್ಲು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇರಿಟೇಟ್ ಆಗೋಳು. ಈ ಇರಿಟೇಷನ್ನೇ ಮುಂದೆ ಕೋಪ ಆಗಿ ಅದು ವಿಕೋಪಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದು, ನಾನಿನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳೋದು, ಆ ರೀತಿ ಏನಾದ್ರೂ ಆಗಿತ್ತಾ? ಆ ಥರ ಎಲ್ಲ ಏನಿಲ್ಲ ಸರ್. ಆದರೆ ಒಂದ್ಸಲಿ ನಮ್ಮ ಸೆಕ್ಯೂರಿಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಸೆಕ್ಯೂರಿಟಿ ಮೇಲೆ? ಹೌದು ಸರ್. ಏನಪ್ಪ, ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಗೆ ಅಂತ ನೀನು ನೇಮಿಸ್ಕೊಂಡಿದ್ರೆ ನೀನು ಈ ಮೇಡಮ್ ಜೊತೆ ಮಿಸ್ಬಿಹೇವ್ ಮಾಡಿದ್ಯಾ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಹಾಗೇನಿಲ್ಲ ಸರ್. ನೋಡು, ನೀನು ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ಯಾ ಅಂತ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಅಪಾರ್ಟ್ಮೆಂಟ್ ನಿವಾಸಿಗಳ ಹಿತ ಮುಖ್ಯನೇ ಹೊರತು ನೀನಲ್ಲ. ಸರ್, ಅದು ಹಾಗಲ್ಲ ಸರ್. ಮೇಡಮ್ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವತ್ತು ಲಿಫ್ಟಲ್ಲಿ ಏನಾಯ್ತು ಅಂದ್ರೆ ನನಗೆ ತಲೆ ತಿರುಗ್ದಂಗಾಯ್ತು ಸರ್. ಅದಕ್ಕೆ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಬೈದಲ್ಲಿ ಅವ್ರ ಹೆಗಲ ಮೇಲೆ ಕೈ ಹಾಕ್ದೆ. ಅದನ್ನ ತಪ್ಪಾಗಿ ತಿಳ್ಕೊಂಡು ನನ್ನ ಕಪಾಳ ಕೊಡ್ಬಿಟ್ರು ಸರ್. ನೀವೇನು ಹೇಳ್ತೀರಾ ಮೇಡಮ್? ಹಾಗಾದ್ರೆ ಅವತ್ತೇ ಯಾಕೆ ಹೇಳಲಿಲ್ಲ ನನಗೆ? ಎಲ್ಲಿ ಮೇಡಮ್, ನೀವು ಹೇಳೋಕ್ಕೆ ಚಾನ್ಸ್ ಕೊಡ್ಲಿಲ್ಲ. ಆಮೇಲೆ ಹೇಳೋಣ ಅಂದ್ರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನೋಡು, ಅದೆಲ್ಲ ಬೇಡ. ನಾವು ನಿನ್ನ ಇವತ್ತಿಂದ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ನೀನು ಕೆಲಸ ಬಿಟ್ಟು ಹೋಗ್ಬೇಕು ಅಷ್ಟೇ. ಏನಂತೀರಾ? ಸರ್, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನನ್ನ ಹೊಟ್ಟೆ ಮೇಲೆ ಕಲ್ಲಾಕ್ಬೇಡಿ ಸರ್. ನನ್ನನ್ನು ನಂಬ್ಕೊಂಡು ನನ್ನ ಫ್ಯಾಮಿಲಿನೇ ಇದೆ ಸರ್. ಮೇಡಮ್, ನೀವಾದ್ರೂ ಹೇಳಿ, ನಾನು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿ ಮೇಡಮ್. ಹೋಗಿ ಬಿಡಿ ಸರ್, ಏನೋ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು. ನೀವೇನಂತೀರಾ ಮೇಡಮ್? ಹೋಗ್ಲಿ ಬಿಡಿ, ಇದೊಂದ್ಸಲಿ ಎಕ್ಸ್ಕ್ಯೂಸ್ ಮಾಡ್ಬಿಡಿ. ನೋಡಿ ಮೇಡಮ್, ಈಗ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಡಿಸಿಷನ್ ತಗೊಳ್ತೀವಿ. ತೀರ್ಮಾನ ನಿಮ್ದು. ಸರ್, ವಿಷಯನ ಇಷ್ಟಕ್ಕೆ ಬಿಟ್ಬಿಡೋಣ, ಹೋಗಿ ಬಿಡಿ. ಸರಿ, ಹೇಳು, ಮೇಲೆ ಹೇಳು. ನೋಡೋ, ಇನ್ಮುಂದೆ ಆದರೂ ಹುಷಾರಾಗಿರು. ಇನ್ಮೇಲೆ ಈ ರೀತಿ ಆಗಬಾರ್ದು. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಅದಾದ್ಮೇಲೆ ಅವನಷ್ಟಕ್ಕೆ ಅವನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದ. ಇದು ಸಣ್ಣ ಪುಟ್ಟ ವಿಷಯ ಅಲ್ವಾ, ಮಾಮೂಲಿ. ಆದರೆ ಈ ಕೊಲೆಗೂ ಇದಕ್ಕೂ ಅದನ್ನ ನಾವು ವಿಚಾರ ಮಾಡ್ತೀವಿ. ನೀವಿನ್ ಹೊರಡ್ಬೋದು. ಓಕೆ ಸರ್. ಅಂದ್ರೆ ಅವರು ಇನ್ನೊಬ್ರು ಇದ್ದೀರಲ್ಲ, ಅವ್ರು ಇವತ್ತು ಬಂದಿಲ್ವಾ ಇಲ್ಲಿಗೆ? ಗೊತ್ತಿಲ್ಲ ಸರ್, ನಾನು ಇವತ್ತಿಂದ ಬರ್ತಾ ಇದ್ದೀನಿ. ಅಂದ್ರೆ ಅವ್ರ ಕೆಲ್ಸಕ್ಕೆ ಬಂದಿಲ್ವಾ? ಗೊತ್ತಿಲ್ಲ ಸರ್, ಅದಕ್ಕೆ ಪತ್ತೇನೇ ಇಲ್ಲ ಅಂತೆ. ನನಗೆ ಇವತ್ತು ಇಲ್ಲಿ ಡ್ಯೂಟಿಗೆ ಹಾಕಿದ್ರೆ ಇಲ್ಲಿ ಬಂದೀನಿ ಸರ್. ಕೆಲ್ಸಕ್ಕೆ ಏನಾದರೂ ರಿಸೈನ್ ಮಾಡಿದ್ರಾ? ಗೊತ್ತಿಲ್ಲ ಸರ್, ನಾನು ಇಲ್ಲೇ ಪಕ್ಕದ ಅಪಾಯಿಂಟ್ಮೆಂಟ್ ಕೆಲಸ ಮಾಡೋದು. ಎಲ್ಲೂ ಇಲ್ಲಿ ಬರೋಕ್ಕೆ ಹೇಳಿದ್ರೆ ನಾನು ಬಂದೀನಿ ಸರ್.
ಒಂದು ಕೊಲೆ ಬಗ್ಗೆ ತನಿಖೆ ಮಾಡುವಾಗ ಪೊಲೀಸರು ಸಣ್ಣ ಸಣ್ಣ ಅಂಶಗಳನ್ನು ಗಮನಿಸ್ತಾರೆ. ಮತ್ತೆ ಎಷ್ಟೋ ಸಲ ಪೊಲೀಸರ ಅಂಥ ಸೂಕ್ಷ್ಮ ದೃಷ್ಟಿಯಿಂದಾನೆ ಕೊಲೆಗಾರ ಸಿಕ್ಕಿಬಿಡ್ತಾನೆ. ಇಲ್ಲೂ ಹಾಗೆ ಆಗುತ್ತೆ. ಓಡ್ ಹೋದ ಸೆಕ್ಯೂರಿಟಿ ಗಾರ್ಡ್ಗೆ ಈ ಕೊಲೆ ಬಗ್ಗೆ ಯಾವುದೋ ಮಾಹಿತಿ ಗೊತ್ತಿರಲೇಬೇಕು ಅನ್ನೋ ಪೊಲೀಸರ ಅನುಮಾನದಿಂದ ಕೊಲೆಗಾರ ಸಿಕ್ಕಿಬಿಡ್ತಾನೆ. ಏನಾದರೂ ವಿಷಯ ಗೊತ್ತಾಯ್ತೇನ್ರಿ? ಹಾಂ ಸರ್, ಗೊತ್ತಾಯ್ತು. ಅವ್ನಿಗೆ ಈ ಊರಲ್ಲಿ ಅವನದೇ ಆದ ಮನೆಗಿನೇ ಅಂತ ಏನಿಲ್ಲ ಸರ್, ಫ್ರೆಂಡ್ಸ್ ಜೊತೆ ರೂಮ್ ಮಾಡ್ಕೊಂಡಿದ್ದಾನೆ. ಯಾರು ಅವ್ನ ಫ್ರೆಂಡು? ಅವನ ಅಡ್ರೆಸ್ ಏನಾದ್ರು ಸಿಕ್ಕಿದೆಯಾ? ಸಿಕ್ಕಿದೆ ಸರ್. ಅವನು ಇವನ್ ಥರನೇ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದಾನೆ ಸರ್. ಒಟ್ಟಿಗೆ ರೂಮಲ್ಲಿ ಇದ್ದಾರೆ ಸರ್. ಅವನನ್ನು ಮಾತಾಡ್ಸಿದ್ರಾ? ಏನಾದರೂ ಕೇಳಿದ್ರಾ? ಸರ್ ಅವನೇನು ಕೇಳಕ್ಕೆ ಹೋಗಿಲ್ಲ. ಅವ್ನ ಅಡ್ರೆಸ್ ಪತ್ತೆ ಹಚ್ಕೊಂಡು ಬಂದೀನಿ ಸರ್. ಆದರೆ ಸೆಕ್ಯೂರಿಟಿಗೂ ಕೊಲೆಗೂ ಸಂಬಂಧ ಇದೆ ಅಂತ ನನಗನ್ಸುತ್ತೆ. ಅವತ್ತು ನಾವು ಅವನ್ನ ಮಾತಾಡಿಸಿದಾಗ ಆಕೆ ಮೇಲೆ ಅವನು ಆಕ್ರೋಶದಿಂದ ಮಾತಾಡ್ದ. ಆ ಅಮ್ಮ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ ಅಂತ ಹೇಳ್ದ. ಮಧ್ಯಾಹ್ನ ಊಟಕ್ಕೆ ಬರೋ ವಿಚಾರ ಹೇಳಲೇ ಇಲ್ಲ. ಎಲ್ಲರ ಹತ್ರನೂ ಜಗಳ ಆಡೋ ವಿಚಾರ ಹೇಳ್ದ. ಆದ್ರೆ ಆ ಅಮ್ಮ ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರ ಅವನು ಹೇಳಲೇ ಇಲ್ಲ. ಅವನ ಫ್ರೆಂಡ್ ಅಡ್ರೆಸ್ ಗೊತ್ತಿದೆ ತಾನೆ? ಎಸ್ ಸರ್. ಸರಿ, ಹಾಗಾದ್ರೆ ಎತ್ತಾಕೊಂಡು ಬನ್ನಿ. ಓಕೆ ಸರ್. ಏನು ಮಾಡಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ನೀನು ಅದು ಇದು ಉದ್ರಾಡೋದು ನೋಡಿದ್ರೆ ಎಲ್ಲ ವಿಷಯ ನಿನ್ ಗೊತ್ತಿರೋಂಗಿದೆ. ಎಲ್ಲ ಅವನು ಸರ್ ಅವ್ನಿಗೆಲ್ಲೋ ಗೊತ್ತಿಲ್ಲ ಸರ್, ಅವ್ನಿಗೇನು ಹೇಳಿಲ್ಲ ಸರ್. ಚೆನ್ನಾಗಿ ಬೆಂಡಿಸ್ತಿದ್ರೆ ಎಲ್ಲಾ ವಿಷಯ ನೀನೇ ಬಾಯ್ಬಿಡ್ತೀಯ. ಇಲ್ಲ ಸರ್. ನಡೆಯೋ ಪೊಲೀಸ್ ಸ್ಟೇಷನ್ಗೆ. ಎತ್ತಕೊಳ್ರ ಅವನ್ನ. ನೋಡೋ, ನೀನಾಗಿ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಚೆನ್ನಾಗಿರೋ ಬಿದ್ರೆ ತಾನೇ ಬಾಯ್ ಬಿಡ್ತೀಯ. ಹೇಳ್ಬಿಡ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್. ಅವತ್ತು ಯಾಕೋ ಯಾಕೆ ಬೇಡ್ತಾ ಇದೆಯಾ? ನಾಗಿ ನಡ್ಸ್ಕೋಬೇಕಾ? ಇಲ್ಲ, ಯಾಕೋ ಇಷ್ಟು ಅರ್ಜೆಂಟು? ಇಲ್ಲ ಕಣ, ನಾನು ಇಲ್ಲಿರೋ ಹಾಗಿಲ್ಲ. ನಾನು ಇಲ್ಲಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಸಿಕ್ಕಾಕೊಂಡ್ಬಿಡ್ತೀಯಾ? ಯಾಕೋ? ಅದು ಅದು ನಾನೊಂದು ಕೊಲೆ ಮಾಡ್ಬಿಟ್ಟಿದ್ದೀನಿ ಕಣ. ಏನು ಹೇಳ್ತಾ ಇದೀಯಾ? ಕೊಲೆ ಮಾಡಿದ್ಯಾ? ಹೌದು ಕಣ. ಪೊಲೀಸವರು ಇವತ್ತು ನನ್ನ ಕೆಲಸ ಮಾಡೋ ಜಾಗಕ್ಕೆ ಬಂದಿದ್ರು. ಆ ಅಮ್ಮ ಹೇಗೆ ಏನು ಅಂತ ನನ್ನ ಹತ್ರನೇ ಕೇಳ್ತಾ ಇದ್ರು. ನಾನು ಇಲ್ಲೇ ಇದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಕಣ. ನೀನ್ ಯಾಕೋ ಕೊಲೆ ಮಾಡಕ್ ಹೋದೆ? ಅದು ಏನಾಯ್ತು ಅಂದರೆ, ನಾನು ಕೆಲಸ ಮಾಡೋ ಅಪಾರ್ಟ್ಮೆಂಟಲ್ಲಿ ಒಬ್ಳು ಹೆಂಗಸಿದ್ಲು. ತುಂಬ ಸುಂದರವಾಗಿದ್ಲು. ಅದು ಯಾಕೋ ಏನೋ ನಂಗೆ ಅವಳು ತುಂಬ ಇಷ್ಟ ಆಗೋದ್ಲು. ಏನು ಮಾಡ್ತಾ ಇದ್ದೀಯ ನೀನು? ಇಲ್ಲ ಮೇಡಮ್, ಅದು ಇದು ಅಂತ ಏನದು? ಎಷ್ಟು
ಧೈರ್ಯ ನಿನ್ಗೆ ನನ್ನ ಮೈ ಮುಟ್ಟಕ್ಕೆ? ಹೊಟ್ಟಿಗೆ ಏನಾಗ್ತಿದ್ಯಾ? ಸ್ವಲ್ಪನಾದ್ರೂ ಮ್ಯಾನೇಜ್ ಬೇಡವಾ ನಿನ್ಗೆ? ನೋಡ್ತಾ ಇರು, ನಿನ್ಗೆ ಕೆಲ್ಸದಿಂದ ಸಸ್ಪೆಂಡ್ ಮಾಡಿಸ್ತೀನಿ. ತಪ್ಪಾಯ್ತು ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್. ಇನ್ನೊಂದ್ಸಲ ಈ ತರ ಆಗಲ್ಲ ಮೇಡಮ್. ಅವಳು ನನಗೆ ಕಪಾಳ ಕೊಡ್ದ್ಮೇಲೆ ಅವಳ ಮೇಲೆ ನನಗೆ ಇನ್ನೂ ಆಸೆ ಜಾಸ್ತಿ ಆಯಿತು. ಅವಳು ದಿನ ಮಧ್ಯಾಹ್ನ ಊಟಕ್ಕೆ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು. ಅವತ್ತಿನ ಏನ್ರಿ, ಏನ್ ಬೇಕಿತ್ತು? ಏನ್ ಹಾಗೆ ನೋಡ್ತಿದ್ಯಾ? ಹೋಗಾಚೆ ಹೋಗೋ. ಯಾಕೋ ಯಾಕೆ ಬಾಗಿ ಹಾಕ್ತಾ ಇದ್ಯಾ? ಹೋಗೋ ಆಚೆ. ಪೊಲೀಸಿಗೆ ಫೋನ್ ಮಾಡ್ತೀನಿ ನೋಡೀಗ. ಹೋಗುಂದೆ, ಹೋಗ ಆಚೆ. ಕಪಾಳಕ್ಕೆ ಹೊಡಿತೀಯಲ್ಲ, ಇವತ್ತು ನಿನ್ನ ಕಥೆ ಮುಗೀತು. ಇಷ್ಟೇ ಕಣೋ ನಡೆದಿದ್ದು. ಅವಳನ್ನ ಕೊಲೆ ಮಾಡಬೇಕು ಅಂತ ನನಗೆ ಯಾವ ಉದ್ದೇಶನೂ ಇರಲಿಲ್ಲ ಕಣೋ. ಅವಳೆಲ್ಲಾದರೂ ಕೂಗಿ ರಂಪ ಮಾಡ್ಬಿಡ್ತಾಳೋ ಅಂತ ಈಗ ಮಾಡಿದೆ ಕಣೋ. ನನಗೇನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಅವ್ರು ಬೇರೆ ಅಲ್ಲಿ ನನ್ನ ಹುಡ್ಕೊಂಡ್ಬಂದಿದ್ರು ಅಂದರೆ ನನಗೆ ಯಾಕೋ ಅನುಮಾನ, ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿರ್ಬೋದು ಅಂತ. ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ ಕಣೋ. ಎಲ್ಲಿಗೋ ಅಂತ ಗೊತ್ತಿಲ್ಲ ಕಣ. ನಾನು ಹೋಗ್ತೀನಿ. ಸುನಿಲ, ನನ್ನ ಮಾತು ಕೇಳೋ. ಇಷ್ಟೇ ಸರ್ ನನಗೆ ಗೊತ್ತಿರೋದು. ಈಗ ಎಲ್ಲಿದ್ದಾನ ಅವನು? ನನಗೆ ಗೊತ್ತಿಲ್ಲ ಸರ್. ಅವನು ಏನು ಹೇಳ್ಬಿಟ್ಟು ಹೋಗಿಲ್ಲ ಸರ್. ಯಾವ ಊರು ಒಂದು? ನಾರ್ತ್ ಇಂಡಿಯಾ ಹತ್ರ ಯಾವುದೋ ಊರು ಅಂತ ಹೇಳ್ತಿದ್ದ ಸರ್. ದೇವರಾಣಿಗೂ ನನಗೆ ಇಷ್ಟೇ ಸರ್ ಗೊತ್ತಿರೋದು. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಅಂತ ಹೇಳೋದು ಇದಕ್ಕೆ ಇರಬೇಕು. ಮನುಷ್ಯನ ಅಂತರಂಗದಲ್ಲಿ ಅಡಕೊಂಡಿರೋ ಕಾಮುಕತೆ, ಕ್ರೌರ್ಯ ಮೇಲ್ನೋಟಕ್ಕೆ ಕಾಣೋದೇ ಇಲ್ಲ. ನಮ್ಮ ಸುತ್ತಮುತ್ತ ಇರೋ ಜನರ ಬಗ್ಗೆನೂ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಎದುರಾಗಿದೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಇಷ್ಟಕ್ಕೂ ಇದು ಬೇಲಿನೇ ಎದ್ದು ಹೊಲ ಮೇಯ್ದ ಕಥೆ. ರಕ್ಷಣೆಗೆ ಅಂತ ನಿಂತ ಸೆಕ್ಯೂರಿಟಿನೇ ಹೀಗೆ ಮಾಡಿದ್ರೆ ಇನ್ಯಾರನ್ನು ನಂಬೋದು? ಹೀಗೆ ಆವತ್ತು ಓಡ್ ಹೋದ ಸೆಕ್ಯೂರಿಟಿ ಗಾರ್ಡ್ ಇವತ್ತಿನವರೆಗೂ ಪತ್ತೆ ಆಗಿಲ್ಲ. ಪೊಲೀಸರು ಅವನನ್ನ ಹುಡುಕೋ ಪ್ರಯತ್ನ ಕೈಬಿಟ್ಟಿಲ್ಲ. ಉತ್ತರ ಭಾರತದ ಕಡೆಯೆಲ್ಲ ಹೋಗಿ ಅವನನ್ನ ಹುಡುಕಿದ್ದಾರೆ. ಅಂತೂ ಈ ಪ್ರಕರಣ ಗೊಂದಲಮಯವಾಗಿದೆ. ಅವನು ಸಿಗೋವರೆಗೂ ಅವನೇ ಕೊಲೆ ಮಾಡಿದ್ದಾನೆ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬರೋಕ್ಕಾಗಲ್ಲ. ಅವನು ಸಿಗೋ ತನಕ ಈ ಕೊಲೆ ಪ್ರಕರಣಕ್ಕೆ ಮುಕ್ತಿ ಸಿಗಲ್ಲ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.